ಓಕೆ, ಏನು ಇವತ್ತು ಪ್ಲಾನು? ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವ ದೇವಸ್ಥಾನ? ಕೊಲ್ಲೂರು. ಕೊಲ್ಲೂರಾ? ಯಾರ್ಯಾರು ಹೋಗ್ತಿದ್ದೀವಿ? ಕೋಶಿಚ ಮತ್ತೆ ಮತ್ತೆ ಡ್ಯಾಡಿ ಮತ್ತೆ ಅಚ್ಚ ಅತ್ತೆ ಅಚ್ಚಮ್ಮ ಮತ್ತೆ ಮಮ್ಮಿ ಮತ್ತೆ ನಾನು ಎಲ್ಲರೂ ಹೋಗ್ಬೇಕು. ಡ್ಯಾಡಿ ಎಲ್ಲರೂ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ಟೈಮ್ ಆಗ 3 ಗಂಟೆ ಆಗಿದೆ. 3 ಗಂಟೆ ಮಿಡ್ ನೈಟ್ ಮಿಡ್ ನೈಟ್ ಎರ್ಲಿ ಮಾರ್ನಿಂಗ್ ಆಗಿದೆ. ಇವಾಗ ಏನಂದರೆ ಕೊಲ್ಲೂರು ಹೋಗೋ ಪ್ಲಾನು. ಯಾಕಂದರೆ ದರ್ಶನಕ್ಕೆ 7 ಗಂಟೆ ಒಳಗಡೆ ಕ್ಯೂ ಅಲ್ಲಿ ನಿಲ್ಲೋಣ ಅಂತ. ಸೊ ಅದಕ್ಕೆಲ್ಲ ರೆಡಿ ಆಗಿದ್ದೀವಿ. ನಾನು, ಇವ್ರ ತಮ್ಮನ ಹೆಂಡತಿ, ಅಪ್ಪ ಅಮ್ಮ, ಶ್ರೀಯಾ ಎಲ್ಲ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತು ಏನೇನು ಮಾಡ್ತೀವಿ, ಎಲ್ಲ ಹೋಗ್ತೀವಿ ಅನ್ನೋದು ಇವತ್ತಿನ ಬ್ಲಾಗು. ಇವಾಗ ನಮಗೂ ಬೇಕಿದ್ರೆ ನೀವು ಹೋಗಿ ಸ್ವಾಮಿ ಮಾಡ್ಕೊಂಡು ಬನ್ನಿ, ಬೇಕಾಗಿಲ್ಲ ಅಂದರೆ ನೀವು ಸ್ವಾಮಿ ಮಾಡ್ಕೊಂಡು ಬರ್ತೀವಿ. ಓಕೆನಾ? ಇವಾಗ ಇದು ನಮ್ಮಿಬ್ರು ಔಟ್ಫಿಟ್. ಯಾಕಂದರೆ ನನಗೆ ಶೆಕೆ ಹೊಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಇವ್ರ ಔಟ್ಫಿಟ್ ತೋರಿಸ್ತೀನಿ. ಹಾಯ್, ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸೊ ಇವ್ರು ಹೀಗೆ ರೆಡಿ ಆಗಿದ್ದಾರೆ. ಶ್ರೀಯಂಗೆ ಹೇಳಿದೆ ನಾನು, ಇದು ನಿನ್ನೆ 1 ದಿನದಲ್ಲಿ ಪಾಪ ಸ್ಟಿಚ್ ಮಾಡಿ ಕೊಟ್ಟರು. ಸೊ ಶ್ರೀಯಾ ಮೇಡಮ್ ಅವ್ರು ಹೀಗೆ ರೆಡಿ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಎಲ್ರು ಹಾಯ್ ಮಾಡಿ. ಹಾಯ್. ಹಿಂದಕ್ಕೆ ಬಂದು ಕೂತ್ಬಿಟ್ಟಿದ್ದೀರಾ? ಆರಾಮಾಗಿ ಕೂತಿದ್ದೀನಿ. ಕೌಶಿ ಇದಾನಲ್ಲ, ಹಂಗಾಗಿ ಫ್ರೀ ಈಗ. ಹಲೋ ಫ್ಯಾಮಿಲಿ, ಏನ್ ಸಮಾಚಾರ? ಶ್ರೀಯ ವ್ಲಾಗ್ ಮಾಡ್ತಾ ಇದ್ದಾರೆ. ನಿದ್ದೆ ಮಾಡಬೇಕು ಅಂತ ಆಸೆ ಇದೆ, ಬಟ್ ನಿದ್ದೆ ಬರ್ತಾ ಇಲ್ಲ. ಇವಾಗ ನಾನು ಟ್ರೈ ಮಾಡ್ಬಿಟ್ಟು ನಿದ್ದೆ ಮಾಡಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಹೇಗೆ ಜರ್ನಿ ಸ್ಟಾರ್ಟ್ ಆಗಿ ಹಾಫ್ ಅನ್ ಅವರ್ ಆಗಿಲ್ಲ ತಾನೆ. ವೀಕೆಂಡ್ಸ್ ನೋಡಿ ಹೆಂಗೆ ಬಿದ್ದಿದೆ ಅಂತ. ಒಂದು ಅಲ್ಲೊಂದು, ಇನ್ನೊಂದು, ಮುಂದೆ 2 ಬಿದ್ದಿಲ್ಲ. ಡ್ರೈವರ್ ವೀಕೆಂಡ್ ಬಿದ್ದರೆ ಕಷ್ಟ ಅಲ್ವಾ? ನಿಮ್ಗೆ ಬಿದ್ದು ಬರ್ತಿಲ್ಲ? ಬರ್ತಾ ಇದೆ. ನೀನು ಮೊಬೈಲ್ ಇಟ್ಕೊಂಡಿದ್ದಾರೆ, ಅದಕ್ಕೆ ಹೋಯ್ತು. ಮಲಗಿಲ್ವ ಶ್ರೇಯ? ಮಾಡ್ಕೊಂಡು ಓಕೆ, ಅವೆಲ್ಲ ಮಲ್ಕೊಳ್ಳಿ. ರಸಿದವ್ರೆ ಹೇಳಿ. ಅಚ್ಚಮ್ಮವ್ರೆ ಅವರೇ ಕೊಲ್ಲೂರು. ಇದು ಕೊಲ್ಲೂರಲ್ಲ, ಮತ್ತೆ ರಿಪ್ಪನ್ಪೇಟೆ. ಹೌದು ಹೌದು. ಈಗ ಕೊಲ್ಲೂರು ರೀಚ್ ಆದ್ವಿ. ಶ್ರೀಯಾ ಅಲ್ಲಿ ಮುಂದೆ ಹೋಗ್ತಾ ಇದ್ದಾಳೆ. ಶ್ರೀಯಾ, ಅಲ್ವಾಪು ಏನು ಕ್ರೌಡ್ ಕಮ್ಮಿ ಇದೆ. ಹೌದು, ಇವತ್ತು ತುಂಬಾ ಕಮ್ಮಿ ಇದೆ. ಹೌದು, ಅದೇ ಹೀಗೆಲ್ಲ ಕಾಲು ಇಡ್ಲಿಕ್ಕೂ ಜಾಗ ಇರ್ಲಿಕ್ಕಿಲ್ಲ. ಹೌದು. ಶ್ರೀಯಾ, ಏನ್ ಶ್ರೀಯಾ ಇಲ್ಲಿ ಬಾ, ಇಲ್ಲಿ ಏನ್ಮಾ? ನಾನು
ಹೌದಾ? ಶ್ರೀಂಗ್ ಏನು ಆಟ ಸಾಮಾನು ಬೇಡವಂತಲ್ಲ. ಕೌಶಿ ನೋಡಲ್ಲಿ. ಕೌಶಿ ಕ್ಯಾಮ್ರಾ ನೋಡಿದ ತಕ್ಷಣ ಆ ಕಡೆ ತಿರ್ಕೊಂಡ. ಇವಾಗ ನೋಡು ಕೌಶಿ. ಕಾಣಿಸ್ತೆ. ಹೇಗಿದೆ ಕ್ಯೂ? ಕ್ರೌಡ್ ಪರವಾಗಿಲ್ಲ, ಕಮ್ಮಿ ಇದೆ ಇವತ್ತು. ಆರಾಮಾಗಿ ನಿಂತಿದ್ದೀವಿ. ಮುಂಚೆ ಅಂದ್ರೆ ನಾವು ಅಲ್ಲಿಂದ ಬರ್ತಾ ಇದ್ವಿ. ಅಲ್ಲಿಂದ ಕ್ಯೂ ನಿಂತ್ಕೊಂಡು ಇಲ್ಲಿಂದ ಬಂದು ಇಲ್ಲೊಂದು ಕ್ಯೂ, ಆಮೇಲೆ ಇಲ್ಲಿ ಒಳಗಡೆಯಿಂದ ಒಂದು ಕ್ಯೂ, ಅಲ್ಲಿಂದ ಕ್ಯೂ ಬಂದು ನಿಂತ್ಕೋಬೇಕಿತ್ತು. ಇವತ್ತು ನಮಗೆ ಡೈರೆಕ್ಟಾಗಿ ಇಲ್ಲಿಂದನೇ ಸಿಕ್ತು. ಕೈಯಲ್ಲಿ ಏನದು? ಕೈಯಲ್ಲಿ ಏನೋ ಕೊಟ್ಟಿದ್ದಾರೆ, ಇಟ್ಕೊಂಡಿದ್ದೀನಿ. ದೇವ್ರಿಗೆ ಕೊಡೋಕ್ಕೆ ಮಡ್ಲಕ್ಕಿ. ಇವಾಗ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲೇ ನಿಂತಿದ್ದೀವಿ ನಾವು. ನಿಂತಲ್ಲಿಂದ ಒಂಚೂರು ಅಲ್ಲಾಡೇ ಇಲ್ಲ ಆಯಿತಾ. ಇವಾಗ ಕ್ಯೂ ನೋಡಿದ್ರೆ ಫಸ್ಟ್ ಅಲ್ಲಿಂದ ಆ ಕಡೆ ಬರ್ತಾ ಇತ್ತು, ಇವಾಗ ಇಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗಿದೆ. ನನ್ನ ವಾಯ್ಸ್ ಮೇ ಬಿ ತುಂಬ ಲೋ ಆಗಿ ಕೇಳಿಸ್ತಿರ್ಬೋದು. ಅವಳ ಬಟ್ಟೆ ನಾನೇ ತಾನೇ ಡಿಸೈನ್ ಮಾಡಿಸಿದ್ದೆ. ದುಡ್ಡು ನಾನು ಕೊಟ್ಟಿದ್ದೆ. ಬಟ್ಟೆ ನೀನು ಹೊಲಿಸಿದ್ದು, ದುಡ್ಡು ನಾನು ಕೊಟ್ಟಿದ್ದೆ. ಹೌದೌದು. ಹೇಳ್ತೀರಾ? ಯಾಕೆ ಕೇಳಲ್ಲ ಹೇಳಿ. ತಲೆ ಕೆಡಿಸ್ಕೊ. ಕ್ಯೂ ನೋಡಿ ಅಪ್ಪು ಎಷ್ಟಾಯ್ತು. ಕ್ಯೂ ನೋಡ್ರಿ ಎಷ್ಟಾಯ್ತು. ತುಂಬ ಆಯಿತು. ಓಡಾಡ್ತೀಯಾ? ಒಂದು ಇದೆ ಹೇಳು. ತ್ರಯಂಬಕಂ ಹೇಳು, ಬಿಡ್ತೀನಿ. ತ್ರಯಂಬಕಂ ಹೇಳು. ಚಿಕ್ಕಪ್ಪ ರೆಡಿಯಾಗಿ ನಿಂತಿದ್ದಾನ ಅವ್ನು ಬಿದ್ರೆ ಎತ್ಕೊಳ್ಳೋದು. Hello family. Hello family. ಪ್ಲೇಸ್ ನೆನಪಿದ್ಯಾ? ಶ್ರೀಂಗ್ ಅಕ್ಷರಾಭ್ಯಾಸ ಮಾಡಿಸೋ ಜಾಗ. ಬರೀ ಅಕ್ಷರಾಭ್ಯಾಸನ? ಶ್ರೀಂಗ್ ಅಕ್ಷರಾಭ್ಯಾಸ, ಆಮೇಲೆ ಅನ್ನ. ಏನದು? 6 ಮಂತ್ ಆದ್ಮೇಲೆ ಫಸ್ಟ್ ಟೈಮ್ ಅನ್ನ ಕೊಟ್ಟಿದ್ದು. ಅಮ್ಮು ಎಷ್ಟಿಯಾ? ಕುಂಕುಮ ಯಾರು ಇಟ್ಕೊಂಡಿದ್ದು? ಹಾಂ, ಕುಂಕುಮ ಯಾರು ಇಟ್ಕೊಂಡಿದ್ದು? ಹೇಗೆ ಇಟ್ಕೊಂಡೆ? ಹಂಗೆ ಇಟ್ಕೊಂಡ? ಈ ಪ್ಲೇಸ್ ಯಾರಿಗಾದ್ರೂ ಗೊತ್ತಾ? ಹಾಯ್ ಫ್ರೆಂಡ್ಸ್, ನಾವು ಇವಾಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಟೆಂಪಲ್ ಅಂತೇಳಿ ತುಂಬ ಪವರ್ಫುಲ್ ಟೆಂಪಲ್. ಇದ್ರ ಬಗ್ಗೆ ನನಗೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು.
ತುಂಬಾ ಪವರ್ಫುಲ್ ಅಂದ್ರೆ ತುಂಬಾ ಪವರ್ಫುಲ್ ಅಂತೆ. ಸೆಕೆಂಡ್ ಟೈಮ್ ಅಂತೆ. ಸ್ವಲ್ಪ ಮರ್ವಿನ್ ರೋಗ ಇರೋದ್ರಿಂದ ಮರ್ತೋಗ್ಬಿಟ್ಟಿದೆ. ನೆನಪಿಲ್ಲ, ನಿಜವಾಗ್ಲೂ ನೆನಪಿಲ್ಲ. ಅಲ್ಲಿ ನಿಮ್ಗೆ ಎಲ್ಲೋ ಕಲರ್ ಬಟ್ಟೆ ಶ್ರೀ ಎಲ್ಲಿದ್ದಾಳೆ ನೋಡ್ರಿ, ಹೆಂಗಿದ್ದಾಳೆ ನೋಡ್ರಿ. ಅವ್ರ ಅಜ್ಜ ಅಜ್ಜಿ ಅವರ ಅಜ್ಜನ ಜೊತೆ ನಡ್ಕೊಂಡ್ ಬರ್ತಾ ಇದ್ದಾಳೆ. ಆಮೇಲೆ ತಗೊಂಡೋಗೋಣ ಮನೆ ಒಳಗೆ ಹೋಗಿ ಬರ್ತಾ ಇಸ್ಕೊಡ್ತೀನಿ. ಇಡು ಬರ್ತಾ ಇಸ್ಕೊಡ್ತೀನಿ ಆಯ್ತಾ. ಹಿಂಗೆ ಬರೋದು ಆಯ್ತಾ. ಇಲ್ಲೇ ಇಟ್ಟಿರಲ್ಲ, ಬಂದು ಹೋಗ್ತಾ ತಗೊಂಡೋಗೋಣ ಆಯ್ತಾ. ಅವನಿಗೆ ಇಲ್ಲೇ ಇರ್ತೀನಿ, ಆಮೇಲೆ ಬಂದು ತಗೊಂಡೋಗ್ತೀವಿ. ಇಲ್ಲೇ ಇರಲಿ. ಸರಿ, ಅದನ್ನೇ ಇಸ್ಕೊಡ್ತೀನಿ. ಬಾ. ಏನ್ ಶ್ರೀಮಾ? ಓಕೆ, ಇಸ್ಕೊಂಡ್ರೆ ಆಯ್ತು. ಬಾ ಶ್ರೀಯ, ಹೋಗೋಣ. ಶ್ರೀಮಾ ಫಸ್ಟ್ ಪೂಜೆ ಹತ್ರ ಹೋಗೋಣ. ನಡಿಶಿಯಾ ಪೂಜೆ ಹತ್ರ ಹೋಗೋಣ ಫಸ್ಟ್. ಬಾ. ಆಯ್ತು ಅಲ್ಲಿ ನೋಡಲ್ಲ, ಅವಳು ನೋಡಲ್ಲ, ಅದನ್ನ ಎಳ್ಕೊಂಬಾಕಂತ. ನಾವಿವತ್ತು ಟೆಂಪಲ್ ಬಂದಿರೋದು ಸೆಕೆಂಡ್ ಟೆಂಪಲ್ ಬರ್ತಿದ್ದು ಬ್ರಹ್ಮಲಿಂಗೇಶ್ವರ ಮಾರಣಕಟ್ಟೆ. ಇದು ನಮಗೆ ಗೊತ್ತೇ ಇರಲಿಲ್ಲ. ಇಷ್ಟು ದಿನ ನಾವು ಕೊಲ್ಲೂರು ಬಂದ್ರೂ ಕೂಡ ಇಲ್ಲಿದೆ ಅನ್ನೋದೇ ಗೊತ್ತಿರಲಿಲ್ಲ ಅಲ್ವಾ? ಫಸ್ಟ್ ಟೈಮ್ ಬಂದಿದ್ದೆ. ಕೌಶಿ ನೋಡ್ರಿ, ಹಸುಗಳಿಗೆಲ್ಲ ಬನಾನ ಕೊಡ್ತಾ ಇದ್ದಾಳೆ. ಅವನು ಕೌಶಿಕ್ ಅಂತೇಳಿ, ನಮ್ಮ ತಮ್ಮ, ಅವ್ರ ವೈಫ್ ಗೋಮಿನಿ ಅಂತೇಳಿ. ಅವಳು ನೋಡಲ್ಲಿ ಎಲ್ಲಿ ಓಡೋಗ್ತಾ ಇದ್ದಾಳೆ ಎದುರುಕೊಂಡು. ಬಾ, ಏನು ಮಾಡಲ್ಲ. ಏನಾಯ್ತು? ಶ್ರೀ ಅವ್ರ ಅಜ್ಜ ಶ್ರೀಯಂಗೆ ಸ್ಲಿಪ್ಪರ್ನ ಹಾಕೊಡ್ತಾ ಇದ್ದಾರೆ. ಶ್ರೀಯಾ, ಏನು ಮಾಡ್ತಿದ್ಯಾ? ಈಗ ರಕ್ಷಿಗೆ ಹೇಗೆ ಎದುರಿಸ್ತೀನಿ ನೋಡ್ತಾ ಇರಿ. ಅಂಬಾ ಡಾಕ್ಟರ್ ಸೆಟ್ ಅಲ್ಲಿ ಇವ್ರದ್ದು ಅಚ್ಚಮ್ಮನ ಹತ್ರ ಇದೆಯಲ್ಲ, ಇಲ್ಲೇ ಇದೆ ನೋಡಿ. ತುಂಬಾ ಚೆನ್ನಾಗಿತ್ತು ಮಾತ್ರ ದೇವಸ್ಥಾನ. ನಾವು ಬಂದೀವಿ ಮನೆ ಇಲ್ಲಿಗೆ. ಕೌಶಿ, ನಂಗೇನು ತೆಕ್ಕೊಳಲ್ವಾ ಕೌಶಿ? ನೋಡೋ ಬಟ್ಟೆಗಳು ಎಷ್ಟಿದೆ, ತೆಕ್ಕೊಡ್ ಬಾರೋ. ಪಾಪಚ್ಚಿ ಕೌಶಿ. ಅಪ್ಪು ಅವ್ರ ಅಂಗಡಿಲಿ ಆಲ್ರೆಡಿ ಕೆಲ್ಸಕ್ಕಿದ್ದಾರೆ, ನೀನೇನು ಬೇಡ ಅಂತ. ಏನಿದು? ಇವಾಗ ಏನೇನಾಯ್ತು ಹೇಳಿ ಕೊಲ್ಲೂರಿಂದ ಹೊರಟ ಮೇಲೆ? ಕೊಲ್ಲೂರಿಂದ ಹೊರಟ ಮೇಲೆ ಏನೇನಾಯ್ತು ಹೇಳಿ? ಒಳ್ಳೆ ನಿದ್ದೆ ಆಯ್ತು. ಈಗ ಏನಾಯ್ತು ಏನೋ ಗೊತ್ತಿಲ್ಲ. ಕೊಲ್ಲೂರಿಂದ ನಾವು ಆಕ್ಚುಲಿ ತೀರ್ಥಹಳ್ಳಿ ರೂಟ್ ಮೇಲೆ ಬರ್ತಾ ಇದೀವಿ. ಹೌದು. ಏನ್ ಮಾಡ್ತಿದ್ದೆ ರಕ್ಷಿ? ಮೇಯಿ ಚಂದ ಮೇಯಿ. ಆಮೇಲೆ ಹೇಳಿ, ನಂಗೆ ಹೊಟ್ಟೆನೇ ಹಸಿತಿಲ್ಲ. ರಾತ್ರಿ ಆದ್ರೂ ನಾನು ಊಟ ಮಾಡಲ್ಲ ಅನ್ನೋ. ತಿನ್ನ ಗಂಟ ತಿಂತಾನೆ ಇರೋ ಸೈಡ್ಸ್ ಹೋಗ್ತಾನೆ ಇರುತ್ತೆ. ಹೇಳು. ಏನೋ ಫಂಕ್ಷನ್ ಇಲ್ಲೇನೋ ಜಾತ್ರೆ ನಡೀತಿದೆ. ಇದು ಯಾವ ಊರು ಏನೂರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿ ನೋಡೋಣ, ಗೆಸ್ ಮಾಡಿ. ಈ ಊರ್ನಲ್ಲಿ ಯಾರಾದ್ರೂ ಇದ್ರೆ ನಡೀತಾ ಇದೆ. ಪಪ್ಪಚ್ಚಿಗೆ ಊಟ ಸರಿಯಾಗಿಲ್ಲ. ರೀಸನ್ ಏನಪ್ಪಾ ಅಂತಂದ್ರೆ ಬರೀ ಮೊಸರನ್ನ ತಿನ್ನೋದು. ಮೊಸರನ್ನ ಬಿಟ್ಟು ಬರೀ ಏನು ತಿನ್ನಲ್ಲ ಬಿಡು. ಫೇವ್ರೇಟ್ ಅಲ್ಲ ಮೊಸರನ್ನ. ಆಕ್ಚುಲಿ ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿದೆ, ಅಂದ್ರೆ ತುಂಬಾ ಚೆನ್ನಾಗಿದೆ. ಸುತ್ತ ಫುಲ್ಲು ಗ್ರೀನ್ರಿ ಇದೆ, ತಣ್ಣಗಿದೆ. ಎಲ್ಲೇ ಹೋಗ್ಲಿ ನಮ್ಮ ಊರು, ನಮ್ಮ ಕರ್ನಾಟಕ ಇದೆಲ್ಲ, ಅದರಷ್ಟು ನೆಮ್ಮದಿ ಜಾಗ ಇನ್ನೊಂದು ಜಾಗ ಇಲ್ಲ.
ದೇವಸ್ಥಾನಕ್ಕೆ ಅಂತ ಫಿಕ್ಸ್ ಆದಾಗ ಡೈಲಿ ಶಾಪಿಂಗ್ ಮಾಡಿದಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ ಶಾಪಿಂಗ್ ಮಾಡಿಲ್ಲ ಅಷ್ಟೇ. ಡೈಲಿ ಶಾಪಿಂಗ್, ವಾರ ಫುಲ್ ಶಾಪಿಂಗ್. ಒಂದ್ ಕಡೆ ಒಲಿಯಕ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ರೆಡಿಮೇಡ್ ಒಂದ್ ಕಡೆ, ಇನ್ನೊಂದ್ ಕಡೆ ಆನ್ಲೈನ್ ಅಲ್ಲಿ ಮೂರ್ ಕಡೆ ಶಾಪಿಂಗ್ ಮಾಡಿದ್ದಾರೆ. ಮಾಡಿಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ, ಕೇಳಿ ನೋಡಿ. ನಾನು ಆನ್ಲೈನ್ ಅಲ್ಲಿ ಮಾಡಿರೋದು ಇನ್ನೂ ಬಂದಿಲ್ಲ. ಅದಿನ್ನೂ ಡೆಲಿವರಿ ಡೇಟು May 2 ಇಲ್ಲ May 4 ಇದೆ. ಅವಳ ಕಳ್ಳ ಸ್ಟೋರಿ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಅದು ಅವಳ ಚಿಕ್ಕಪ್ಪ, ಇದು ಅವಳ ಚಿಕ್ಕಮ್ಮ. ಅವ್ರು ಯಾರ್ದೋ ಒಂದು ಸ್ಟೇಟಸ್ ನಲ್ಲಿ ಹಾಕೊಂಡಿದ್ದು, ಅವ್ರು ನನಗೆ ಕಳ್ಸಿದ್ರು ಈ ತರ. ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಬೆಂಬರಿಗೆ ನೀರೇ ಎತ್ಕೊಂಡೋದ್ರ? ತಡಿ ನಿನ್ನಜ್ಜಿ ನಿನ್ಗಿದೆ. ದೇವಸ್ಥಾನ ಹೋಗಿ ಬಂದಲ್ಲ, ಖುಷಿ ಆಯ್ತಾ? ಎಲ್ಲೆಲ್ಲಿಗೆ ಹೋಗಿ ಬಂದ್ವಿ? ಇನ್ನೊಂದು ಸ್ವಾಮಿಗೆ, ಕೊಲ್ಲೂರು ಸ್ವಾಮಿಗೆ, ಮತ್ತೆ ಇನ್ನೊಂದು ಸ್ವಾಮಿಗೆ. ಹಲೋ ಫ್ಯಾಮಿಲಿ, ವೆಲ್ಕಮ್. ನಿನ್ನೆ ದಿನ ಮುಗ್ದು ಇವತ್ತು ಮಾರ್ನಿಂಗೇ ಆಗೋಯ್ತು. ನೆನ್ನೆ ನಾನು ವ್ಲಾಗೇ ಎಂಡ್ ಮಾಡಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ಇವತ್ತು ವ್ಲಾಗ್ ಎಂಡ್ ಮಾಡೋಣ ಅಂತ ಮತ್ತೆ ಬಂದಿದ್ದೀನಿ. ನಿನ್ನೆ ನಾವು ಮನೆಗೆ ಬರೋ ಅಷ್ಟರೊಳಗಡೆ 3 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಸುಸ್ತು ಬೇರೆ ಇತ್ತು, ತುಂಬಾ ಸುಸ್ತಿತ್ತು. ನಿದ್ದೆ, ಸುಸ್ತುಗಿಂತ ನಿದ್ದೆ. ಒಂದು 3 ಗಂಟೆಗೆ ಎದ್ದಿದ್ರದ್ದು ಆ ನಿದ್ದೆ ಅಂದರೆ, ಇನ್ನೊಂದು ಬಿಸಿಲಿಂದ ನಿದ್ದೆ ಬರ್ತಾಯಿತ್ತು. ಸೊ ಹಾಗಾಗಿ ನಿನ್ನೆ ವ್ಲಾಗ್ನ ಎಂಡ್ ಮಾಡಲಿಕ್ಕಾಗಲಿಲ್ಲ. ಕ್ಲಾಕ್ ಆಗಿದೆ. ಕೌಶಿ ಅವ್ರನ್ನ ಅಂದರೆ ಇವ್ರ ತಮ್ಮ ಮತ್ತು ತಮ್ಮ ಅವ್ರನ್ನ ಟ್ರೈನ್ ಹತ್ತಿಸಿ, ಅವ್ರಿಗೊಂದು 8:15 ಟ್ರೈನ್ ಇತ್ತು. 8:15 ಟ್ರೈನ್ ಹತ್ತಿಸಿ ಅವ್ರು ಶಾಪಿಗೆ ಹೋದ್ರು. ನಾವು ಟಿಫನ್ ಎಲ್ಲ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಸೊ ಹಾಗಾಗಿ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಇದಾಗಿತ್ತು ನಮ್ಮ ಕೊಲ್ಲೂರು ವ್ಲಾಗ್. ಹೇಗಿತ್ತು ಅನ್ನೋದನ್ನ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ಕೊಲ್ಲೂರಿಗೆ ಬಂದವರು ಯಾರ್ಯಾರು ಬ್ರಹ್ಮಲಿಂಗೇಶ್ವರ ದೇವಸ್ಥಾನನ ವಿಸಿಟ್ ಮಾಡಿದ್ದೀರಾ ಮರೀದೆ ಕಮೆಂಟ್ ಮಾಡಿ. ಮತ್ತು ಶ್ರೀಯಂದು ಡ್ರೆಸ್ ಹೇಗಿತ್ತು, ಅವಳದು ಲಂಗ ಬ್ಲೌಸ್ ಹೇಗಿತ್ತು ಅದನ್ನೂ ಹೇಳಬೇಕು, ಆಯಿತಾ? ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಕೀಪ್ ವಾಚಿಂಗ್.